ಯಾಕೋ ಹುಷಾರಿಲ್ವಾ? ಡಲ್ಲಾಗಿದೆಯಾ? ಹಾಗೇನಿಲ್ಲಪ್ಪ, ಈ ದುಡ್ಡನ್ನು ಯಾರು ಕನ್ನಡ ಅನ್ನೋದು ಗೊತ್ತಾಗಲಿಲ್ಲ. ನೀನೇನಾದ್ರೂ ಕನ್ನಡ ಬಿಟ್ಟಿದ್ರೆ ನೀನು ಎತ್ತಾಕೊಂಡು ಹೋಗ್ಬಿಡ್ತಿದ್ದೆ. ಯಾಕಪ್ಪ ಅಷ್ಟೊಂದು ಕಷ್ಟ ಕೊಟ್ಟಿದ್ಯಾ ದುಡ್ಡು? ಮೂಕನು ತಲೆ ಕೆಟ್ಟೋಗ್ಬಿಟ್ಟಿದೆ. ಮೂಕನು ಯಾರು ಸಹಾಯನ ಮಾಡ್ತಾ ಇಲ್ಲ. ನಾಳೆ ಕೊಡ್ತೀನಿ ಅಂತಂದ್ರೆ ಯಾರು ನಂಬೋದೇ ಇಲ್ಲ. ಈ ದುಡ್ಡನ್ನು ಹೇಗೆ ಸಂಪಾದನೆ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ದುಡ್ಡು ಸಂಪಾದನೆ ಮಾಡೋದು ತುಂಬ ಈಸಿ. ಅದೇನು ಕಷ್ಟ? ಈಗ ನಿನ್ನ ಹತ್ರ ಇಲ್ಲದೆ ಇರ್ಬೋದು, ನಿನಗೆ ಆಗ ಅನ್ನಿಸ್ತಿದೆ. ಮುಂದೊಂದು ದಿನ ನಿನ್ನ ಹತ್ರ ಬೇಜಾನ್ ಬರುತ್ತೆ. ಹೌದೇನು? ಬರುತ್ತೇನು? ನೀವು ಹೇಳಿದಂತೆ ಆಗಲಿ. ಅದು ಹೇಗೆ ಸಂಪಾದನೆ ಮಾಡೋದು ಹೇಳು. ಕಷ್ಟಪಟ್ಟು ದುಡಿ. ಬರೀ ಕಷ್ಟಪಟ್ಟು ಅಂದರೆ ಕತ್ತೆ ಥರ ದುಡಿಬಾರ್ದು, ಕುದುರೆ ಥರ ದುಡಿ. ಅಂದರೆ ಇಷ್ಟಪಟ್ಟು ದುಡಿ ಅಂತ. ಅಂದರೆ ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ರೆ ಮನುಷ್ಯಗೆ ನೋವಾಗತ್ತೇನು? ಅದೇ ಸಮಸ್ಯೆ. ಮನೆಯವ್ರಿಗೋಸ್ಕರ ಅಷ್ಟೆಲ್ಲ ದುಡಿತಾ ಇದ್ದೀನಿ. ಮಾಡಲೇಬೇಕು ಕಣೋ, ಅದು ನಿನ್ನ ಕರ್ತವ್ಯ. ಅದರಲ್ಲಿ ಎರಡನೇ ಮಾತಿಲ್ಲ. ಅದರ ಮಧ್ಯೆ ನಿನ್ನ ಆಸೆಗಳನ್ನ ನೆರವೇರಿಸ್ಕೋಬೇಕು. ಅದೇ ಕಣೋ, ಹೀಗಂತ ಗೊತ್ತಾಗ್ತಿಲ್ಲ. ಒಂದು ಐಡಿಯಾ ಹೇಳ್ತೀಯ? ಅಷ್ಟೇ ತಾನೇ, ಹೇಳ್ತೀನಿ ಬಾರೋ. ಬೆಳಿಗ್ಗೆದ್ದು ಪ್ರಾರ್ಥನೆ ಮಾಡಬೇಕು. ಏನು ಆಗಿ ನೋಡ್ತಿದ್ಯಾ? ಬೆಳಿಗ್ಗೆದ್ದು ಪ್ರಾರ್ಥನೆ ಮಾಡಬೇಕು, ಮೊಬೈಲ್ ನೋಡೋದಲ್ಲ. ಹೆಂಗಪ್ಪ ಮೊಬೈಲ್ ನೋಡ್ತಾ ಇರೋದು? ದುಡ್ಡು ಬೇಕಿದ್ರೆ ಪ್ರಾರ್ಥನೆ ಮಾಡಲೇಬೇಕು. ತಲೆ ನೆಟ್ಟಿಗಿದ್ರೆ ಎಲ್ಲ, ಕಸ ತುಂಬಿಸ್ಕೊಂಡ್ರೆ ಎಲ್ಲ ಕಸನೇ ತುಂಬಿಕೊಳ್ಳುತ್ತೆ. ಅಂದರೆ ಬೆಳಗ್ಗೆ ಫೋನ್ ಹಿಡಿದ್ರೆ ತಲೆ ನೆಟ್ಟಿಗಿರಲ್ವ? ರಾತ್ರಿ 10 ಗಂಟೆ ಮೇಲೆ ನೋ ಫೋನ್, ಬೆಳಿಗ್ಗೆ 7 ಗಂಟೆವರೆಗೂ ನೋ ಫೋನ್. ಹೀಗೆ 45 ದಿನ ಮಾಡು. ದುಡ್ಡು ನಿನ್ನ ಹುಡ್ಕೊಂಡು ಬರಲಿಲ್ಲ ಅಂದರೆ ಆಮೇಲೆ ಕೇಳು. ಸಮಸ್ಯೆ ಮಾಡ್ತಿಲ್ಲ ತಾನೇ? ದುಡ್ಡು ಬರ್ತಾ ಅನ್ನೋದಾದರೆ ಇವಾಗಲೇ ಫೋನ್ ಬಿಸಾಕ್ಬಿಡ್ತೀನಿ. ಹಾಂ, ಇದೇ ನೀನು ಮಾಡ್ತಿರೋದು ತಪ್ಪು. ನೋ, ಫೋನ್ ಎಸಿಬೇಡ. ಈಗಿನ ಕಾಲದಲ್ಲಿ ಇದಿದ್ರೇ ಜೀವನ ಮಾಡೋಕ್ಕಾಗೋದು. ಹಾಂ, ಗೊತ್ತಾಯ್ತು. ನಾನು ಹೇಗೆ ಹೇಳಿದ್ನೋ ಹಾಗೆ ಮಾಡು, ಎಲ್ಲ ಒಳ್ಳೇದಾಗತ್ತೆ. ಓಕೆ, ಥ್ಯಾಂಕ್ ಯು. ಮಾಡಿ. ಆಕ್ಷನ್. ಯಾಕೋ ಹುಷಾರಿಲ್ವಾ? ಡಲ್ಲಾಗಿದೆಯಾ? ಆಕ್ಷನ್. ನಿಮ್ದೆ ಹಾಗೇನಿಲ್ಲಪ್ಪ. ಹಾಗೇನಿಲ್ಲಪ್ಪ. ದುಡ್ಡನ್ನು ಯಾರು ಕನ್ನಡ ಅನ್ನೋದು ಗೊತ್ತಾಗಲಿಲ್ಲ. ಹಾಂ, ಈ ಕಡೆ ಎಲ್ಲ ನೋಡಬಾರ್ದು, ಅವ್ರನ್ನೇ ನೋಡ್ಕೊಂಡು ಮಾತಾಡಬೇಕು. ಓಕೆ, ರೆಡಿ? ಅಲ್ಲೇ ನೋಡ್ತಾರೆ, ಈ ಕಡೆ ಎಲ್ಲ ನೋಡಬೇಡಿ, ಕ್ಯಾಮ್ರಾ ನೋಡಬಾರ್ದು. ಆ್ಯಕ್ಷನ್. ಏನಾಯಿತು? ನನಗೆ ಬೈತೀಯಾ? ನಾನೇ ಕಂಡುಹಿಡ್ದಿದ್ದು ಅನ್ನೋದಾದರೆ ನನ್ನೇ ಬೈತೀಯಾ? ನಾನೇ ಕಂಡುಹಿಡ್ದಿದ್ದು ಅನ್ನೋ. ಏನಾಯಿತು? ಬೈತೀಯಾ? ಏನಾಯಿತು? ಬೈತೀಯಾ? ನಾನೇ ಕಂಡುಹಿಡ್ದಿದ್ದು ಅನ್ನೋ. ಏನಾಯಿತು? ಬೈತೀಯಾ? ನೀವೇನಾದ್ರು ಕಾಣ್ತಿದ್ದಾದರೆ ಆಕ್ಷನ್. ನೀವೇನಾದ್ರು ಕನ್ನಡ ಬಿಟ್ಟಿದ್ರೆ ನೀವು ಕೆಟ್ಟಪ್ಪ. ಹಾಂ, ನೀಟಾಗಿ ಇನ್ನೊಂದ್ಸಲ ಹೇಳಿ. ನೀವೇನಾದ್ರು ಕನ್ನಡ ಬಿಟ್ಟಿದ್ರೆ ನಿನ್ನೆ ಕೆಟ್ಟಪ್ಪ. ಹಾಂ, ಇರಿ ಒಂದು ಆಕ್ಷನ್. ಮೂಕನು ಇರಿ, ನಾನು ಆಕ್ಷನ್ ಹೇಳಿದ್ನ ಅವ್ರು ಕಂಡು ಅಂತಾರೆ. ಯಾರು ಸಹಾಯನೇ ಮಾಡಲ್ಲ ಅಂತಾರೆ. ಹೇಳಿ. ಮಾನಿಟರ್ ಆಕ್ಷನ್ ಹೇಳಿ. ಮೂಕನು ಹ್ಞೂ ಕಣ್. ಕ್ಯಾಮ್ರಾ ಈ ಕಡೆ ತಿರುಗಿ, ಸ್ಟ್ರೈಟ್ ತಿರುಗಿ ಬನ್ನಿ. ಇಲ್ಲಿ ಅವ್ರು ಮಾಡ್ತಾರೆ, ನೋಡ್ಕೊಳ್ಳಿ. ಮೊಬೈಲಲ್ಲಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಬನ್ನಿ. ಮೊಬೈಲಲ್ಲಿ ನೋಡಿ. ಇಲ್ಲಿ ಬನ್ನಿ ಸರ್. ಒಳಗಡೆ ನೋಡು. ಹಾಂ, ಇಲ್ಲಿ ಒಳಗಡೆ ನೋಡಿ. ಈಗ ಹಿಂಗೆ ನೋಡಿದ್ರೆ ನಿಮ್ಗೆ ಸೈಡ್ ಮಾತ್ರ ಕಾಣಿಸುತ್ತೆ. ಹೂ ಕಾಣಂತ ನನಗೆ ಹೇಳಿ. ನೋಡ್ತಿದ್ರಲ್ವಾ? ಈಗ ಹಿಂಗೆ ತಿರುಗಬೇಕು. ಮೂಕನು ಮಾನಿಟರ್ ಆಕ್ಷನ್ ಮಾಡಿ. ನಾಳೆ ಕೊಡ್ತೀನಿ ತಂದು. ಮೂಕನು ನಾಳೆ ಕೊಡ್ತೀನಿ. ನಾಳೆ ಕೊಡ್ತೀನಿ ಅಂದರು ಯಾರು ನಂಬೋದೇ ಇಲ್ಲ. ಮೂಕನು ನಾಳೆ ಕೊಡ್ತೀನಿ ಅಂದರು ಯಾರು ನಂಬೋದೇ ಇಲ್ಲ. ಮೂಕನು ನಾಳೆ ಕೊಟ್ಟು ನಾಳೆ ಕೊಡ್ತೀನಿ ಅಂದರೆ
ಮಾನಿಟರ್ ಆ್ಯಕ್ಷನ್. ಛೆ, ಮನೆ ಹತ್ರ ದುಡ್ಡು ಹೇಗೆ ಸಂಪಾದನೆ ಮಾಡ್ಬೇಕು ಅಂತಿದ್ದೀನಿ. ಹೇಗೆ ಸಂಪಾದನೆ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಈಸಿ ಕಣ ದುಡ್ಡು ಸಂಪಾದನೆ ಮಾಡೋದು, ಈಸಿ ಕಣ ದುಡ್ಡು ಸಂಪಾದನೆ ಮಾಡೋದು. ಅದರಲ್ಲೇನಿದೆ? ಆ್ಯಕ್ಷನ್. ದುಡ್ಡು ಸಂಪಾದನೆ ಮಾನಿಟರ್ ಆ್ಯಕ್ಷನ್. ಹೌದಾ ನಿಜೇನ? ಹೌದೇನು? ಬರುತ್ತೇನು? ಹೌದೇನು? ಬರ್ತೀನಾ? ನೀನು ಹೇಳ್ದಂಗೆ ಆಗಲಿ. ನೀನು ಹೇಳ್ದಾಗೆ ಆಗಲಿ. ಹೌದೇನೋ? ಬರುತ್ತೇನೋ? ಹೌದಾ ಬರುತ್ತೇನೋ? ನೀನು ಹೇಳ್ದಾಗೆ ಆಗಲಿ. ಹೌದೇನು? ಬರ್ತೇನು? ನೀವು ಹೇಳ್ದಂಗೆ ಆಗಲಿ. ಕಷ್ಟಪಟ್ಟು ದುಡಿ, ಕಷ್ಟಪಟ್ಟು ದುಡಿಯಲ್ಲ, ಕಷ್ಟಪಟ್ಟು ದುಡಿ, ಕತ್ತೆ ಥರ ಅಲ್ಲ. ಕಷ್ಟಪಟ್ಟು ದುಡಿ ಅಂದರೆ ಕತ್ತೆ ಥರ ಅಲ್ಲ. ಅದೇ ಸಮಸ್ಯೆ ಆಗಿರೋದು, ಅದೇ ಸಮಸ್ಯೆ ಆಗಿರೋದು. ಮನೆಯವ್ರಿಗೆಲ್ಲ ಇಷ್ಟೆಲ್ಲ ಮಾಡ್ತಿದ್ದೀನಿ, ಮನೆಯವ್ರಿಗೆಲ್ಲ ಇಷ್ಟೆಲ್ಲ ಮಾಡ್ತಿದ್ದೀನಿ. ಆ್ಯಕ್ಷನ್. ಅದೇ ಸಮಸ್ಯೆ, ಮನೆಯವ್ರಿಗೋಸ್ಕರ ಇಷ್ಟೆಲ್ಲ ದುಡಿತಾ ಇದ್ದೀನಿ. ಅವ್ರನ್ನೇ ನೋಡ್ಬೇಕು ಮತ್ತೆ, ಇಲ್ಲಿ ನೋಡಬಾರ್ದು. ಅದೇ ಸಮಸ್ಯೆ, ಮನೆಯವ್ರಿಗೋಸ್ಕರ ಇಷ್ಟೆಲ್ಲ ದುಡಿತಾ ಇದ್ದೀನಿ. ಮತ್ತೆ ಅದೇ ಸಮಸ್ಯೆ, ಮನೆಯವ್ರಿಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ. ಲಾಸ್ಟ್ ಆದಮೇಲೆ ಸಮಸ್ಯೆ ಕಷ್ಟಪಡ್ತೀನಿ ಅಂತ ಹೇಳಿದ್ಮೇಲೆ ಗೊತ್ತಾಗ್ತದೆ. ಅದೇ ಸಮಸ್ಯೆ, ಮನೆಯವ್ರಿಗೋಸ್ಕರ ಇಷ್ಟೆಲ್ಲ ದುಡಿತಾ ಇದ್ದೀನಿ. ಅದೇ ಹೇಗಂತ ಗೊತ್ತಾಗ್ತಿಲ್ಲ ಅಣ್ಣ. ಏನಾದರೂ ಒಂದು ಐಡಿಯಾ ಹೇಳ್ತೀಯಾ? ಗೊತ್ತಾಗ್ತಿಲ್ಲ ಐಡಿಯಾ. ಹಾಂ, ಅಷ್ಟು ತಾನೇ ಹೇಳ್ತೀವಿ. ಏನಾಗಿ ನೋಡ್ತಿದ್ದೀರಾ? ಇಲ್ಲಿ ಬನ್ನಿರಿ, ಅವ್ರು ಹೆಂಗೆ ಮಾಡ್ತಾರೆ ನೋಡ್ಕೊಳ್ಳಿ. ನೀವು ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಅಲ್ಲಲ್ಲ, ಇಲ್ಲಿ ಬನ್ನಿ, ಈ ಕಡೆ ಹೋಗಿ. ಅವ್ರು ಹೆಂಗೆ ಮಾಡ್ತಾರೆ ನೋಡ್ಕೊಳ್ಳಿ. ಓಕೆ, ಅಷ್ಟೇ ತಾನೇ ಹೇಳ್ತೀನಿ ಬಾರು. ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡಬೇಕು. ಏನಾಗಿ ನೋಡ್ತಿದ್ಯಾ? ಪ್ರಾರ್ಥನೆ ಮಾಡಬೇಕು, ಮೊಬೈಲ್ ನೋಡೋದಲ್ಲ. ಪ್ರಾರ್ಥನೆ ಮಾಡೋದು, ಮೊಬೈಲ್ ನೋಡೋದಲ್ಲ, ಪ್ರಾರ್ಥನೆ ಮಾಡೋದು. ಪ್ರಾರ್ಥನೆ ಮಾಡೋದು. ಆ್ಯಕ್ಷನ್. ಹೆಂಗಪ್ಪ ಮೊಬೈಲ್ ನೋಡ್ತಾ ಇರೋದು? ಹೆಂಗಪ್ಪ ಮೊಬೈಲ್ ಕಸ ತುಂಬಿಸಿದ್ರೆ ಕಸ ತುಂಬಿಸಿದ್ರೆ ಕಸನೇ ತುಂಬಿಕೊಳ್ಳುತ್ತೆ. ಅಲ್ಲಿ ನೆಟ್ಟಗಿರಲ್ಲ ಬೆಳಿಗ್ಗೆನೆ. ಆಮೇಲೆ ಕೇಳೋ. ಹಾಂ, ಕ್ಯಾಮ್ರಾ ಅಲ್ಲಿದೆ. ರಾತ್ರಿ 10 ಗಂಟೆವರೆಗೂ ನೋ ಫೋನ್, ಬೆಳಿಗ್ಗೆ 7 ಗಂಟೆವರೆಗೂ ನೋ ಫೋನ್. ಹೀಗೆ 45 ದಿನ ಮಾಡು. ದುಡ್ಡು ನಿನ್ನ ಹುಡ್ಕೊಂಬರ್ಲಿಲ್ಲ ಅಂದರೆ ಆಮೇಲೆ ಕೇಳು. ತಮಾಷೆ ಮಾಡ್ತಿಲ್ಲ ತಾನೇ? ನಿಜವಾಗ್ಲೂ ದುಡ್ಡು ಬರುತ್ತೆ ಅನ್ನೋದಾದರೆ, ತಮಾಷೆ ಮಾಡ್ತಿಲ್ಲ ತಾನೇ? ನಿಜವಾಗ್ಲೂ ದುಡ್ಡು ಮಾಡ್ತಿಲ್ಲ ತಾನೇ? ಈಗಲೇ ದುಡ್ಡು ಬರೋದಾದರೆ ಫೋನ್ ಈಗಲೇ ಎಸಿತೀನಿ. ತಮಾಷೆ ಮಾಡ್ತಿಲ್ಲ ತಾನೇ? ನಿಜವಾಗ್ಲೂ ದುಡ್ಡು ಬರೋದು. ಇರಿ, ನಾನು ಆ್ಯಕ್ಷನ್ ಹೇಳಿಲ್ವಲ್ಲ. ಆ್ಯಕ್ಷನ್. ಅಲ್ಲಿಂದ ಹೇಳ್ಕೊಂಡೇ ಬರಬೇಕು. ದುಡ್ಡು ಇವಾಗ ಬರ್ತಾ ಇದೆ. ದುಡ್ಡು ಇವಾಗ ಬರಲ್ಲ, ದುಡ್ಡು ಬರುತ್ತೆ ಅನ್ನೋದಾದರೆ. ಇರಿ, ನಿಂತ್ಕೊಳ್ಳಿ, ಕೂಲ್. ಆ್ಯಕ್ಷನ್. ಅಲ್ಲಿ ಇಲ್ಲಿ ಯಾಕೆ ನೋಡ್ತೀರಾ? ಅವ್ರನ್ನೇ ನೋಡಿ. ಆ್ಯಕ್ಷನ್. ದುಡ್ಡು ಬರುತ್ತೆ ಅನ್ನೋದಾದರೆ ತಮಾಷೆ ಮಾಡಬೇಡಿ. ತಮಾಷೆ ಮಾಡ್ತಾ ಇಲ್ಲ ತಾನೆ? ಆ್ಯಕ್ಷನ್. ಇಲ್ಲಿ ನೋಡ್ತಾನೆ, ತಮಾಷೆ ಮಾಡ್ತಾ ಇಲ್ಲ ತಾನೇ? ದುಡ್ಡು ಬರ್ತಾನೆ, ದುಡ್ಡು ಬರುತ್ತೆ ಅನ್ನೋದಾದರೆ ಬರುತ್ತಾನೆ. ಈ ಫೋನ್ ಈಗಲೇ ಎಸಿತೀನಿ. ರೆಡಿ, ಕೂಲ್ ಇರಿ, ಆರಾಮ್. ಆ್ಯಕ್ಷನ್. ತಮಾಷೆ ಮಾಡ್ತಾ ಇಲ್ಲ ತಾನೇ? ದುಡ್ಡು ಬರ್ತಾ
ದುಡ್ಡು ಬರುತ್ತೆ ಅನ್ನೋದಾದ್ರೆ ಕಂಟಿನ್ಯೂಟಿ ಅಂದರೆ ಫೋನ್ ಹಿಂಗೆ ತೋರಿಸಿದ್ರಲ್ವ ನೀವು ಹಂಗೆ ಇರಬೇಕು. ಓಕೆ, ಫೋನ್ ಬಿಸಾಕ್ಬಿಡ್ತೀನಿ ಅಂತ. ಹಾಂ ಬಿಸಾಕ್ಬಿಡ್ತೀನಿ ಅಂತ ಹೇಳಿದ್ರಿ, ಹಿಂಗೆ ಇಟ್ಕೊಳ್ಳಿ ಕೈನಲ್ಲಿ. ಇವಾಗ ಆಕ್ಷನ್ ಹೇಳಿದ ತಕ್ಷಣ ತೆಗೆದು ಜೋಬಲ್ಲಿ ಹಾಕ್ಕೊಳ್ಳಿ. ಓಕೆ, ಹಾಗೆ ನಾನು ಹೇಗೆ ಹೇಳಿದ್ನೋ ಹಾಗೆ ಮಾಡು, ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಅನ್ರಿ. ಓಕೆ ಥ್ಯಾಂಕ್ ಯು. ಅಂದ್ಬಿಟ್ಟು ಬಂದ್ಬಿಡಿ.